ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್. ಗೈಸ್, ವಾರದ ಕತೆ ಕಿಚನ್ ಜೊತೆಯ ಮೊದಲೇ ಪ್ರೊಮೋ ಬಿಟ್ಟಿದ್ದಾರೆ. ಈ ಪ್ರೊಮೋ ರಿವ್ಯೂ ಮಾಡ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಪ್ರೊಮೋ ಏನಿದೆ ಅಂತ ನೋಡ್ಕೊಂಬರೋಣ. ಸೊ ಗೈಸ್, ನಿಮ್ಗೆ ಗೊತ್ತಿರೋ ಹಾಗೆ ಈ ಪ್ರೋಮೋದಲ್ಲಿ 8 ಜನ ನಾಮಿನೇಷನ್ ಆಗಿರೋದು ನಿಮ್ಗೆ ಗೊತ್ತಿದೆ. Yes. ಸೊ ಮೊದಲನೇದಾಗಿ ಯಾರು ಮನೆಯಿಂದ ಆಚೆ ಹೋಗಬೇಕು ಆ್ಯಂಡ್ ನೀವು ಯಾರನ್ನ ಸೇವ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಏನಪ್ಪ ಅಂತಂದರೆ ರೆಸಾರ್ಟ್ ಲೈಕ್ ಏನು ನಡೆಸಿದ್ರು ಟಾಸ್ಕಲ್ಲಿ, ಸೊ ಇದರಲ್ಲಿ ಕೂಡ ಮೇ ಬಿ ಕಿಚನ ಪಂಚಾಯತಿಯಲ್ಲಿ ಡಿಸ್ಕಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಒಂದು ಚೈತ್ರ ಕುಂದಾಪುರ ಅವರು ರಜತ್ ಅವರು ಅಳಿಸಿದ್ರ ಬಗ್ಗೆ ಡಿಸ್ಕಸ್ ಆಗುತ್ತೆ, ಮೇ ಬಿ ಇರ್ಬೋದು. ಸೊ ಇಲ್ಲ ಅಂತಂದರೆ ಮೇ ಬಿ ರಜತ್ ಅವರು ಲೈಕ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರಿಂದ ಅವ್ರಿಗೂ ಕಿಚನ ಚಪ್ಪಾಳೆ ಸಿಗ್ಬೋದು. ಧನರಾಜ್ಗಿದೆ ಆ್ಯಕ್ಚುಲಿ. ಸೊ ನೆನ್ನೆ ನೀವು ಧನರಾಜ್ ಅವರು ಉತ್ತಮ ಕೊಟ್ಟಿದ್ದು ಲೈಕ್ ಎಷ್ಟು ಜನಕ್ಕೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಹನುಮಂತನ ಟಾರ್ಗೆಟ್ ಮಾಡಿದ್ರ, ಯಾಕಂದರೆ ಧನರಾಜ್ ಅವರನ್ನೇ ಹತ್ಕೊಂಡು ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಎಲ್ಲೋ ತ್ರಿವಿಕ್ರಮ್ ಅವರು ಆ ಒಂದು ಪರ್ಫಾರ್ಮೆನ್ಸ್ ಅಂತ ಮಾಡ್ಬೇಕಾದ್ರೆ ಲೈಕ್ ಕೋಪ ತೋರಿಸಿ ಇನ್ವಾಲ್ವ್ಮೆಂಟ್ನ ಲೈಕ್ ಬ್ರೇಕ್ ಮಾಡಿದ್ರು. ಅಲ್ಲಿಂದ ಪರ್ಸ್ನಲ್ ಆಗಿ ತೊಗೊಂಡು ಎಲ್ಲರೂ ಕೂಡ ಪರ್ಸ್ನಲ್ ಆಗಿ ತೊಗೊಂಡ್ರು, ಅಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಲೈಕ್ ಧನರಾಜ್ ಅವ್ರು ಏನು ಹೇಳಿದ್ರು. ಸೊ ನಾನು ತ್ರಿವಿಕ್ರಮ್ ಅವರು ಕೊಡ್ದೇನೆ ಡೈರೆಕ್ಟಾಗಿ ನಾನು ಲೈಕ್ ನನ್ನ ದೋಸ್ತಂಗೆ ಕೊಟ್ಟಿದ್ದು, ನಾನೆಲ್ಲೋ ಎದುರುಕೊಂಡೆ ಆ ಥರ ಮಾಡಿ ತಪ್ಪಿತ್ತು ಅಂತ ಅವರೇ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಅವರ ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ. ಗೈಸ್, ಇನ್ನೊಂದು ಮೇಜರ್ ಟಾಪಿಕ್ಕು ಲೈಕ್ ಡಿಸ್ಕಸ್ ಆಗಬೇಕಾಗಿರೋದು, ನಿನ್ನೆ ಎಪಿಸೋಡಲ್ಲಿ ಏನು ಒಂದು ಉಸ್ತುವಾರಿಗಳು ತಪ್ಪು ಮಾಡಿದ್ರ, ಇಲ್ಲಾಂದರೆ ಲೈಕ್ ಕ್ಯಾಪ್ಟನ್ಸಿ ಓಟಕ್ಕೆ ಏನಿತ್ತಲ್ಲ ಅದರಲ್ಲಿ ಭವ್ಯಾರ ತಪ್ಪ ಇಲ್ಲಾಂದರೆ ಮೋಕ್ಷಿತ್ ಅವ್ರ ತಪ್ಪ, ಸೊ ಯಾರು ತಪ್ಪು ಯಾರು ಸರಿ ಅಂತ ಅದೊಂದು ಡಿಸ್ಕಷನ್ ಆಗಬೇಕು. ಸೊ ಅದಕ್ಕೂ ನಾವು ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋಣ ಗೈಸ್. ಸೊ ಆ್ಯಕ್ಚುಲಿ ನಿನ್ನೆ ಏನಾಯ್ತಪ್ಪ ಅಂತಂದರೆ ಆ ಒಂದು ಬಾಲ್ ಏನಿರುತ್ತೆ ಆ ಬಾಲ್ ಬೀಳೋ ಜಾಗ ಆ್ಯಕ್ಚುಲಿ ಇವ್ರಿಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ. ಸೊ ಇಲ್ಲಿ ಫಸ್ಟ್ ಬಂದಿದ್ದೇನೆ ಅಂತಂದರೆ ಬಾಲ್ ಬಿದ್ದಿದ್ದು ಭವ್ಯ ಅವರು ನೋಡಿಲ್ಲ, ಮೋಕ್ಷಿತ್ ಅವರು ನೋಡಿಲ್ಲ, ರಜತ್ ಅವರು ನೋಡಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾರದು, ಯಾಕಂದರೆ ಅವ್ರು ನೋಡಿದ್ದಿದ್ರೆ ಅಲ್ಲೇ ಕ್ಲಾರಿಟಿ ಕೊಟ್ಟು ಹೇಳಬೇಕಾಗಿತ್ತು ಅಂತ ಎಲ್ಲೋ ಒಂದು ಕಡೆ ಅನ್ನಿಸ್ತು. ಸೊ ಬಾಲ್ ಬೀಳುತ್ತೆ, ಬಾಲ್ ಬಿದ್ದ ಮೇಲೆ ಬಾಲ್ನ ಎತ್ಕೊತಾರೆ. ಸೊ ಅಲ್ಲಿ ಉಸ್ತುವಾರಿಗಳು ಕೂಡ ಇಬ್ಬರು ಅದನ್ನು ನೀಟಾಗಿ ಅಬ್ಸರ್ವ್ ಮಾಡಿರಲ್ಲ. ಸೊ ಅಬ್ಸರ್ವ್ ಮಾಡಿಲ್ಲ ಅಂದರೆ ಮೋಕ್ಷಿತ್ ಅವರು ಅಬ್ಸರ್ವ್ ಮಾಡಿರ್ತಾರಂತೆ. ಅವ್ರಿಗೆ ಕೊಟ್ಟಿದ್ದು ಸ್ಟೇಟ್ಮೆಂಟ್ ನಾನು ಹೇಳ್ತಾರದು, ನಾನು ನೋಡಿದೆ ಬಾಲು ಆ 9ನೇ ನಂಬರಿಂದ ಬಿದ್ದಿರಲ್ಲ, ಅದೇನೋ 7ನೇ ನಂಬರಿಂದನೋ ಇಲ್ಲ 3ನೇ ನಂಬರಿಂದನೋ ಬಿದ್ದಿರುತ್ತೆ ಅಂತ ಅನ್ಕೊಳ್ಳೋಣ ಆ ಬಾಲು. ಸೊ ಮೋಕ್ಷಿತ್ ಅವರು ಅಷ್ಟು ಫಸ್ಟೇ ರೌಂಡಲ್ಲಿ ಅವ್ರು ಸೋಲ್ತಾರೆ. ಸೋತಿದ ತಕ್ಷಣ ಹೇಳ್ಬೇಕಿತ್ತು, ಉಸ್ತುವಾರಿಗಳು ಮಾಡ್ತಾರಲ್ಲ ಮೋಕ್ಷಿತ್ ಅವರು ಈ ಗೇಮಿಂದ ಆಚೆ ಕಡೆ ಇಟ್ಟಿದ್ದೀವಿ ಅಂತ ಹೇಳ್ತಾ ಇರಲ್ಲ, ಆ ಟೈಮಲ್ಲಿ ಹೇಳ್ಬಿಟ್ಟಿದ್ದಿದ್ರೆ ಅವ್ರು ಉಸ್ತುವಾರಿಗಳು ಹೋಗಿ ಹೇಳ್ತಾನೆ ಇರಲಿಲ್ಲ. ಇವರು ಗೇಮ್ ಎಲ್ಲ ಆಗಿ ವಿನ್ ಆಗಿ ಕ್ಯಾಪ್ಟನ್ ಒಳಗಡೆ ರೂಮ್ಗೆ ಎಂಟ್ರಿ ಕೊಟ್ಟಾದ್ಮೇಲೆ ಆ ಸೋಫಾ ಮೇಲೆ ಕೂತ್ಕೊಂಡು ಲಾನ್ ಏರಿಯಾದಲ್ಲಿ ಕೂತ್ಕೊಂಡು ಮಾತಾಡೋಂಥ ಅವಶ್ಯಕತೆ ಇರಲಿಲ್ಲ. ಆ್ಯಂಡ್ ಇನ್ನೊಂದು ಏನಂತಂದರೆ ಆ್ಯಕ್ಚುಲಿ ಬಾಲು ಯಾರು ಗೇಮಿಂದ ಹಾಕಿರ್ತಾರೆ ಗೊತ್ತಾ, ಅವರು ಇನ್ನೂ ಮಿಕ್ಕಿರೋ ಬಾಲ್ ಇರುತ್ತೆ ಗೊತ್ತಾ, ಆ ಮಿಕ್ಕಿರೋ ಬಾಲ್ನ ಬೇರೆಯವ್ರು ಶೇರ್ ಮಾಡ್ಬೋದು. ಸೊ ಮೇ ಬಿ ನನಗನ್ಸಿದ್ದು ಏನಂತಂದರೆ ಮೋಕ್ಷಿತ್ ಅವರು ಎಲ್ಲೋ ಒಂದು ಕಡೆ ಅಲ್ಲೂ ಸ್ವಲ್ಪ ಯೋಚನೆ ಮಾಡಿದ್ರೇನೋ ಮೇ ಬಿ, ಇಲ್ಲಾಂದ್ರೆ ನೋಡೇ ಇರಲ್ಲ, ನನಗನ್ಸಿದ್ದವರು ನೋಡೇ ಇರಲ್ಲ, ಅದು ಯಾರೋ ಬಂದು ಮಾತಾಡಿರೋದನ್ನ ಕೇಳಿಸ್ಕೊಂಡು ಇಲ್ಲಿ ಬಂದು ನಾನು ನೋಡಿದೆ. ಐಶ್ವರ್ಯ ಅವರು ಹನುಮಂತ ಅವರು ಇಬ್ರು ಕೂತ್ಕೊಂಡು ನೋಡ್ತಿದ್ರಲ್ಲ, ಅವ್ರು ಆಚೆ ಕಡೆ ಬಂದ ತಕ್ಷಣ ಹೇಳಿರ್ತಾರೆ ಹಿಂಗೆ ಅಲ್ಲೊಂದು ಬಾಲ್ ಬಿತ್ತು ಅದೇನದು ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಒಂದು ಮೋಕ್ಷಿತ್ ಅವ್ರಿಗೆ ತಲೆಗೆ ಹುಳ ಬಿಟ್ಟಂಗೆ ಆಗಿರುತ್ತೆ. ಸೊ ಹೌದಲ್ವಾ, ಕರೆಕ್ಟ್ ಅಲ್ಲ, ಏನೋ ಪಾಯಿಂಟ್ ರೈಸ್ ಮಾಡ್ಬೇಕು ಇವಾಗ. ಸೊ ಈಗ ಹೆಂಗೋ ನಾನು ಆಚೆ ಇದ್ದೀನಿ, ಅದಕ್ಕೆ ಗೇಮಿಂದ ಆಚೆ ಎಲ್ಲ ಮುಗಿದ ಮೇಲೆ ಅಲ್ಲಿ ಪಾಯಿಂಟ್ ರೈಸ್ ಮಾಡ್ತಾರೆ. ಅವ್ರು ಗೇಮ್ ಫಸ್ಟ್ ರೌಂಡ್ ಆಯ್ತು ಅಲ್ಲೇ ರೈಸ್ ಮಾಡ್ಬೋದಿತ್ತು. ಎರಡು ಥರ ಯೋಚನೆ ಮಾಡ್ಬೋದು. ಸೊ ಮೊದಲನೇದಾಗಿ ಹೌದು, ಮೋಕ್ಷಿತ್ ಅವ್ರದ್ದೇನು ತಪ್ಪಿಲ್ಲ ಇದರಲ್ಲಿ. ಮೋಕ್ಷಿತ್ ಅವ್ರದ್ದು ಯಾಕಂದ್ರೆ ತಪ್ಪಿರೋದು ಬಂದ್ಬಿಟ್ಟು ಉಸ್ತುವಾರಿಗಳು. ಬಟ್ ಇಲ್ಲಿ ತಪ್ಪು ಕಾಣಿಸ್ತಿರೋದು ಏನಂತಂದ್ರೆ, ಒಂದು ಭವ್ಯಗೌಡ ಅವ್ರದ್ದು ಒಂದು ತಪ್ಪು ಕಾಣಿಸ್ತಾ ಇದೆ. ಏನಂತಂದ್ರೆ ಅವ್ರ ಹತ್ರ ಲೈಕ್ ಸುಮ್ನಿರು ಅಂತ ಹೇಳ್ಬಾರ್ದಾಗಿತ್ತು. ಯಾರಿಗೆ? ರಜತ್ ಅವ್ರಿಗೆ. ಹೌದು, ಅವ್ರು ನೋಡಿಲ್ಲ, ಬಟ್ ಅದನ್ನ ಅಲ್ಲೇ ಆನೆಸ್ಟಾಗಿ ಒಪ್ಕೊಂಬಂದ್ರೆ ನೋಡಿಲ್ಲ ಅವರು, ಬಟ್ ನನಗೆ ಬಂದಿದ್ದು ಹಿಂಗೆ ಹಾಕಿದ್ದೀನಿ ಅಂತ ಮೊದಲನೇ ರೌಂಡ್ ಕ್ಯಾನ್ಸಲ್ ಮಾಡಿಸಿ ಇನ್ನೊಂದು ರೌಂಡ್ ಆಡಿಸ್ಬೋದಾಯ್ತು. ಸೇಮ್ 5 ಜನ. ಮೇ ಬಿ ಅದು ಭವ್ಯಗೌಡ ಗ್ರೇ ಏರಿಯಾ ಆಗಿರ್ಬೋದು. ಹೌದು, ಈಗ ಹೆಂಗೆ ಉಗ್ರ ಮಂಜೂರು ಎಷ್ಟೋ ಗ್ರೇ ಏರಿಯಾಗಳನ್ನ ಹುಡುಕ್ಬಿಟ್ಟು ವಿನ್ ಆಗಿದ್ದಾರೋ, ಹಂಗೇನೆ ಇವ್ರದ್ದು ಗ್ರೇ ಏರಿಯಾ ಆಗಿರ್ಬೋದು ಅದು. ಸೊ ಇಲ್ಲಿ ಆಕ್ಚುಲಿ ಮೋಕ್ಷಿತ್ ಅವರು ಒಂದು ಮಾತು ಹೇಳ್ಬಿಟ್ಟಿದ್ರೆ ಉಸ್ತುವಾರಿಗಳಿಗೆ, ಸೊ ಅದು ಆಗ್ತಿತ್ತು. ಇಲ್ಲ, ಉಸ್ತುವಾರಿಗಳು ನೋಡೋದಕ್ಕೆ ಎನಿ ಟೈಮು 100% ಅಲ್ಲಿ ಅಬ್ಸರ್ವ್ ಮಾಡ್ತಾರೆ ಆಗಲ್ಲ. ಒಂದ್ ಕಡೆ ಈ ಕಡೆ ನೋಡ್ತಾ ಇರ್ತಾರೆ, ಇನ್ನೊಂದ್ ಕಡೆ ಆ ಕಡೆ ನೋಡ್ತಾ ಇರ್ತಾರೆ. ಆ ಇದರಲ್ಲಿ ಮಿಸ್ ಆಗಿರ್ಬೋದು. ಮೋಕ್ಷಿತ್ ಅವ್ರನ್ನ ನೋಡದೆ ಉಗ್ರ ಮಂಜೂರು ಕೇಳ್ತಾರೆ ಅಲ್ಲಿ, ನೀವು ನೋಡಿದ್ರ ಅದು ಎಲ್ಲಿಂದ ಬಂತು ಬಾಲ್ ಅಂತ ಕೇಳ್ತಾರೆ. ಆಕ್ಚುಲಿ ಅವ್ರೆಲ್ಲ ಇಲ್ಲೇ ಇದ್ದಿದ್ದು ಬಾಲ್ ಅಂತ ಇವಾಗ ಮೋಕ್ಷಿತ್ ಅವ್ರು ಅಲ್ಲೇ ಒಪ್ಕೊಂತಾರೆ. ಅವರು ಹೇಳ್ತಾರೆ, ಅವ್ರು ಏನೋ ಕ್ಲಾರಿಫಿಕೇಶನ್ ಕೊಡಕ್ ಹೋಗ್ತಾರೆ. 3 ಜನ ಕೂತ್ಕೊಂಡು ಮಾತಾಡಕ್ ಹೋದಾಗ ನಾನು ಅವ್ರನ್ನ ಕೇಳ್ತೀನಿ, ಅವ್ರು ಏನಂತ ಹೇಳ್ತಾರೆ ಇಲ್ಲೇ ಇದ್ದಿದ್ದು ಬಾಲ್ ಅಂತ ಹೇಳ್ತಾರೆ. ಬಟ್ ನೀವು ಅವಾಗಲೇ ಕಡಾಖಂಡಿತವಾಗಿ ಮೇಲಿಂದನೇ ಬಾಲ್ ಬಿತ್ತು, ಆ ನಂಬರಿಂದ ಬಿದ್ದಿಲ್ಲ ಅಂತಂದಿದ್ರೆ ಆ ಗೇಮ್ನ ಅಲ್ಲಿ ಸ್ಟಾಪ್ ಮಾಡಿಸಿದೆ. ನೀವು ಯಾಕೆ ಅಲ್ಲಿ ಹೇಳಿಲ್ಲ ಅಂತ ಉಗ್ರ ಮಂಜೂರ್ ಪಾಯಿಂಟು, ನನಗೆಲ್ಲ ಉಗ್ರ ಮಂಜೂರ್ ಪಾಯಿಂಟು ವ್ಯಾಲಿಡ್ ಆಗಿತ್ತು. ಬಟ್ ಇಲ್ಲಿ ಮೋಕ್ಷಿತ್ ಅವ್ರು ಏನು ಮಾತಾಡ್ತಾ ಇದ್ರು, ಸೊ ಅದು ಅವ್ರಿಗೆಲ್ಲೋ ಒಂದು ಸ್ಟ್ಯಾಂಡ್ ತೊಗೊಳ್ಳಿಲ್ಲ, ಅವ್ರು ಸ್ಟ್ಯಾಂಡ್ ತೊಗೊಳ್ಳಿಲ್ಲ ಅಂತ ಅನಿಸ್ತು. ಮೇ ಬಿ ಇಲ್ಲ 2 ಥರ ಯೋಚನೆ ಮಾಡಿರ್ತಾರೆ. ಅವ್ರೇನಾದರೂ ಅಲ್ಲೇ ಬಾಲ್ ಬಿದ್ದಿಲ್ಲ ಅಂತಂದ್ರೆ ಭವ್ಯಗೌಡಂಗೆ ಹೆಲ್ಪ್ ಮಾಡೋಕ್ಕೆ ರಜತ್ ಥರ ಮುಂದೆ ಬರೋದಾಯಿತು, ಇಲ್ಲ ತ್ರಿವಿಕ್ರಮ್ ಅವರು ಮುಂದೆ ಬಂದಿರೋ. ಯಾಕಂದ್ರೆ ತ್ರಿವಿಕ್ರಮ್ ಅವ್ರ 4 ಬಾಲ್ ಇತ್ತು ಸ್ಟಾರ್ಟಿಂಗ್ ಫಸ್ಟ್ನೇ ರೌಂಡಲ್ಲೇ. 1 ಬಾಲರ ಕೊಡ್ತೀರಿ, ಇಲ್ಲ 2 ಬಾಲರ ಕೊಟ್ಟಿರೋರು ಅವ್ರು. ಯಾಕಂದ್ರೆ ಅವ್ರು ಹಾಕೊಂಡು 2 ಬಾಲ್ ಹಾಕ್ತೀನಿ, ನೀನು 2 ಬಾಲ್ ನೀನು ಹಾಕು ಅಂತ ಮೇ ಬಿ ಶೇರ್ ಮಾಡಿರ್ತಿದ್ರು. ಬಟ್ ಹೌದು, ಅದನ್ನು ಯೋಚನೆ ಮಾಡಿಕೊಂಡು ಮೇ ಬಿ ಇಲ್ಲಿ ಹೇಳಿಲ್ಲ ಅಂತಂದ್ರೆ ಲಾಸ್ಟಲ್ಲಿ ನಾನು ಹೆಂಗಿದ್ರು ಗೆಲ್ಲಕ್ಕಾಗಲ್ಲ. ಸೊ ಅದ್ರ ಬದಲು ಈ ಪಾಯಿಂಟ್ ಔಟ್ ಮಾಡಿಬಿಟ್ರೆ ನನ್ನ ಏನೋ ಪರ್ಫಾರ್ಮೆನ್ಸ್ ಡೌನ್, ಅಂದರೆ ಅದಕ್ಕಿಂತ ಕಾನ್ಸಂಟ್ರೇಷನ್ ಭವ್ಯ ಮೇಲೆ ಬಂದ್ಬಿಡುತ್ತೆ ಅನ್ನೋದು ತಲೆಯಲ್ಲಿ ಇಟ್ಕೊಂಡು ಮಾಡಿರ್ಬೋದು. ಆ್ಯಂಡ್ ರಜತ್ ಅವ್ರದ್ದು ಇಲ್ಲೊಂದು ತಪ್ಪಿತ್ತು. ಏನಂತಂದ್ರೆ
ರಜತ್ ಅವರು ಅಲ್ಲಿವರೆಗೂ ಸುಮ್ಮನೆ ಇದ್ಬಿಟ್ಟು ಲಾಸ್ಟ್ ಅಲ್ಲಿ ಕೊನೆಗೆ ಬಂದ್ಬಿಟ್ಟು ಅವಳು ಸುಮ್ನಿರು ಅಂತ ಅವ್ರು ಏನಾದ್ರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾನು ಇರೋದನ್ನ ಆನೆಸ್ಟ್ ಆಗಿ ಹೇಳ್ತೀನಿ ಅಂತ ಹೇಳ್ತಾರಲ್ವಾ. ಸೊ ಅದನ್ನ ಆನೆಸ್ಟ್ ಆಗಿ ಅವರು ಖಂಡಿತ ನೋಡಿದ್ರಂತೆ. ಮತ್ತೆ ಅಲ್ಲಿ ಹೇಳ್ಬೇಕಾಗಿತ್ತು, ಯಾಕೆ ನೀವು ಗೇಮ್ ಎಲ್ಲ ಮುಗಿದು ಕ್ಯಾಪ್ಟನ್ಸಿ ಒಟ್ಟಿಗೆ ಮುಗಿದು ಎಲ್ಲಾ ಡಿಸ್ಕಷನ್ ಆದ್ಮೇಲೆ ಯಾಕೆ ಹೇಳ್ತಾ ಇದ್ರ ನೀವು? ಅದು ತಪ್ಪಿರೋದು ನಾವ್ ಇದ್ರಲ್ಲಿ ಒಂದ್ ತಪ್ಪೇನಂತಂದ್ರೆ ಉಸ್ತುವಾರಿಗಳು ತಪ್ಪಿತ್ತು. ಇಲ್ಲಿ ಭವ್ಯರು ಆನೆಸ್ಟಿಯಿಂದ ಆಡಂಗಿದ್ರೆ ಅಲ್ಲಿ ಬಿದ್ದಿದ್ದ ಬಾಲ್ನ ನಾನು ಅಲ್ಲಿ ಬಿದ್ದಿದ್ದು ಎತ್ಕೋಬಹುದು ಅವ್ರು ನೋಡಿಲ್ಲ. ಅವ್ರು ಅದನ್ನೇ ಹೇಳ್ತಾರದು, ಅವರು ಬಾಲ್ ಎಲ್ಲಿಂದ ಬಿತ್ತು ಅಂತ ನೋಡಿಲ್ಲ, ಬಾಲ್ ಬಿದ್ದಿರೋದು ಕೆಳಗಡೆ ಎತ್ಕೊಂಡವ್ರೆ. ಅವ್ರು ಏನಾದ್ರು ನೋಡ್ಬಿಟ್ಟು ಅವ್ರನ್ನ ಆಕ್ಚುಲಿ ಅಲ್ಲಿ ಅಬ್ಸರ್ವ್ ಮಾಡಿದೆ, ಗೇಮಿಂಗ್ ಅಲ್ಲಿ ಕಾನ್ಸಂಟ್ರೇಷನ್ ಇತ್ತು ಅವ್ರದ್ದು, ಅಲ್ಲಿ ಎತ್ಕೊಳ್ಬೇಕಾದ್ರೆ ಎತ್ಕೊಂಡಿದ್ದಾರೆ ಅಷ್ಟೇ. ಅವ್ರು ಎಲ್ಲಿಂದ ಬಿತ್ತು ಅಂತ ಅವರು ನೋಡಿಲ್ಲ. ಅವ್ರು ನೋಡಿದ್ರೆ ಮೇ ಬಿ ನಾನು ಡೈರೆಕ್ಟ್ ಆಗಿ ಒಪ್ಕೊಂಡು ಡಿಸ್ಕಷನ್ ಆಗಿದ್ದಿದ್ರೆ ಫಸ್ಟ್ ರೌಂಡ್ ಕ್ಯಾನ್ಸಲ್ ಆಗ್ತಿತ್ತು ನನ್ಗನ್ಸಿದ್ದು. ಫಸ್ಟ್ ರೌಂಡ್ ಕ್ಯಾನ್ಸಲ್ ಮಾಡ್ಬಿಟ್ಟು ಬಿಗ್ ಬಾಸ್ ಅವ್ರ ಹತ್ರನೇ ಹೇಳಿ ಇಲ್ಲ ಸ್ಟೇಟ್ಮೆಂಟ್ ತಗೊಂಡು ಇನ್ನೊಂದು ರೌಂಡ್ ಆಡ್ಸೋಣ ಬಿಗ್ ಬಾಸ್ ಅಂತ ಉಸ್ತುವಾರಿಗಳು ಇಬ್ರು ಮಾತಾಡ್ಕೊಂಡು ಮಾಡ್ಬೋದಾಗಿತ್ತು. ಯಾಕಂದ್ರೆ ಆಡ್ತಾರದೇ ಮೊದಲನೇ ರೌಂಡ್ ಏನೋ ಅದೇ ಅಂತಂದ್ರೆ ತುಂಬಾ ಒಂಥರ ಹೈ ಲೆವೆಲ್ ಅಂದ್ರೆ ಲೈಕ್ ನೆಕ್ಸ್ಟ್ ವೀಕ್ ನಿನ್ಗೆ ಇದು ಸಿಗುತ್ತೆ, ಇಮ್ಯುನಿಟಿ ಸಿಗುತ್ತೆ, ಎಲ್ಲ ಯೋಚನೆ ಮಾಡ್ಬೇಕಾಗಿತ್ತಲ್ವಾ. ಸೊ ಎಲ್ಲ ಒಂದ್ ಕಡೆ ಯಾರ್ದು ತಪ್ಪು ಗೈಸ್ ನಿಮಗೆ ಬಿಟ್ಟಿದ್ವಿ. ಸೊ ನೀವು ಕಮೆಂಟ್ ಮಾಡಿ ಅನ್ಸುತ್ತೆ ಗೈಸ್, ಭವ್ಯ ಕಡವ್ರು ತಪ್ಪಿದ್ಯಾ ಇಲ್ಲ ಅಂದ್ರೆ ಮೋಕ್ಷಿತ್ ಅವ್ರು ತಪ್ಪಿದ್ಯಾ ಇಲ್ಲ ಉಗ್ರ ಮಂಜು ಅವರು ಮತ್ತೆ ಚೈತ್ರ ಕುಂದಾಪುರ ಅವ್ರು ತಪ್ಪಿದ್ಯಾ, ಯಾರು ತಪ್ಪಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇದಾಗಿತ್ತು ಮೊದಲೇ ಪ್ರೊಮೋ ರಿವ್ಯೂ. ಸೊ ಸಿಗೋಣ ಮುಂದಿನ ನೋಡಿದ್ರೆ ಅಲ್ಲಿ ತನಕ ಬಾಯ್.